ಮುಂದಿನ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬುರುಡೆ ಗ್ಯಾಂಗ್ನ ಕ್ಯಾಪ್ಟನ್ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮಂಗಳೂರಿನಿಂದ ಮಾನ್ವಿಗೆ ತಿಮರೋಡಿ ಗಡಿಪಾರು ಆದೇಶವನ್ನ ನೀಡಲಾಗಿದೆ. ರಾಯಚೂರಿನ ಮಾನ್ವಿ ತಾಲೂಕಿಗೆ 10 ತಿಂಗಳು ಗಡಿಪಾರು ಮಾಡಿರೋದು. ಗಡಿಪಾರು ಆದೇಶದ ಬೆನ್ನಲ್ಲೇ ಈಗ ತಿಮರೋಡಿ ಎಸ್ಕೇಪ್, ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ತಿಮರೋಡಿ ಶೋಧಕ್ಕೆ ಅಖಾಡಕ್ಕಿಳಿದಿದ್ದಾರೆ ಪೊಲೀಸರು. ಮೈಕ್ ಮೂಲಕ ಪ್ರಕಟಣೆಯನ್ನ ಹೊರಡಿಸ್ತಾ ಇದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. ಧ್ವನಿವರ್ಧಕವನ್ನ ಬಳಸಿ ಪೊಲೀಸರಿಂದ ಗಡಿಪಾರು ಪ್ರಚಾರವನ್ನ ಮಾಡಲಾಗ್ತಾ ಇದೆ. ನೋಟಿಸ್ ನೀಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದಂತಹ ಕಾರಣ ಸಾರ್ವಜನಿಕ ಪ್ರಚಾರವನ್ನ ಈಗ ಮಾಡಲಾಗ್ತಾ ಇದೆ. ಆ ವಿಡಿಯೋ ಗಮನಿಸಿ. ಪೊಲೀಸರು ಅನೌನ್ಸ್ ಮಾಡ್ತಾ ಇರುವಂತಹ ವಿಡಿಯೋ ಇದೆ. ಉಪವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಕಲಂ 55ರ ಅಡಿಯಲ್ಲಿ ಸ್ವತಂತ್ರವಾದ ಅಧಿಕಾರವನ್ನು ಚಲಾಯಿಸಿ ಎದುರುದಾರನಾದ ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪ್ರಾಯ 58 ವರ್ಷ, ತಂದೆ ವಿಠಲ್ ಶೆಟ್ಟಿ ತಿಮ್ಮರೋಡಿ ಮನೆ ಉಜಿರೆ ಗ್ರಾಮ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿ ಅವರು ಅಡಿಯಲ್ಲಿ ವಿನೂತನವಾದ ಅಧಿಕಾರವನ್ನು ಚಲಾಯಿಸಿ ಎದುರುದಾರನಾದ ಮಹೇಶ್ ಶೆಟ್ಟಿ ಸೆಪ್ಟೆಂಬರ್ನಿಂದ 16/9/2026ರವರೆಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ, ಈಗ ಆದೇಶ ಹೊರಗೆ ಬಿದ್ದಿದೆ. 10 ತಿಂಗಳ ಕಾಲ ಗಡಿಪಾರು. ಈ ಗಡಿಪಾರು ಆದ ಬೆನ್ನಲ್ಲೇ ಎಸ್ಕೇಪ್ ಆಗಿರೋದು ಯಾಕೆ? ಈ ಬುರುಡೆ ಕ್ಯಾಪ್ಟನ್ ಅದರ ಜೊತೆಯಲ್ಲಿ ಪೊಲೀಸರು ಯಾಕೆ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಈಗ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ದಿನೇಶ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ತಿಮ್ಮರೋಡಿಗಾಗಿ ಈಗ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಮೈಕ್ ಬಳಸಿ ಸದ್ಯಕ್ಕೆ ಪೊಲೀಸರು ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ನೋಟಿಸ್ ಕೊಡೋದಕ್ಕೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ತಿಮ್ಮರೋಡಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಮಂಗಳೂರಿನಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರ ಆಗಿರುವಂತಹ ಆದೇಶವನ್ನ ಮೈಕ್ ಮೂಲಕ ಧ್ವನಿವರ್ಧಕಗಳನ್ನ ಬಳಸಿ ಪ್ರಚಾರ ಮಾಡಲಾಗಿದೆ. ಮುಂದಿನ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬುರುಡೆ ಗ್ಯಾಂಗ್ನ ಕ್ಯಾಪ್ಟನ್ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮಂಗಳೂರಿನಿಂದ ಮಾನ್ವಿಗೆ ತಿಮರೋಡಿ ಗಡಿಪಾರು ಆದೇಶವನ್ನ ನೀಡಲಾಗಿದೆ. ರಾಯಚೂರಿನ ಮಾನ್ವಿ ತಾಲೂಕಿಗೆ 10 ತಿಂಗಳು ಗಡಿಪಾರು ಮಾಡಿರೋದು. ಗಡಿಪಾರು ಆದೇಶದ ಬೆನ್ನಲ್ಲೇ ಈಗ ತಿಮರೋಡಿ ಎಸ್ಕೇಪ್, ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ತಿಮರೋಡಿ ಶೋಧಕ್ಕೆ ಅಖಾಡಕ್ಕಿಳಿದಿದ್ದಾರೆ ಪೊಲೀಸರು. ಮೈಕ್ ಮೂಲಕ ಪ್ರಕಟಣೆಯನ್ನ ಹೊರಡಿಸ್ತಾ ಇದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. ಧ್ವನಿವರ್ಧಕವನ್ನ ಬಳಸಿ ಪೊಲೀಸರಿಂದ ಗಡಿಪಾರು ಪ್ರಚಾರವನ್ನ ಮಾಡಲಾಗ್ತಾ ಇದೆ. ನೋಟಿಸ್ ನೀಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದಂತಹ ಕಾರಣ ಸಾರ್ವಜನಿಕ ಪ್ರಚಾರವನ್ನ ಈಗ ಮಾಡಲಾಗ್ತಾ ಇದೆ. ಆ ವಿಡಿಯೋ ಗಮನಿಸಿ. ಪೊಲೀಸರು ಅನೌನ್ಸ್ ಮಾಡ್ತಾ ಇರುವಂತಹ ವಿಡಿಯೋ ಇದೆ. ಉಪವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಕಲಂ 55ರ ಅಡಿಯಲ್ಲಿ ಸ್ವತಂತ್ರವಾದ ಅಧಿಕಾರವನ್ನು ಚಲಾಯಿಸಿ ಎದುರುದಾರನಾದ ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪ್ರಾಯ 58 ವರ್ಷ, ತಂದೆ ವಿಠಲ್ ಶೆಟ್ಟಿ ತಿಮ್ಮರೋಡಿ ಮನೆ ಉಜಿರೆ ಗ್ರಾಮ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ
ಅಡಿಯಲ್ಲಿ ಪ್ರದರ್ಶನವಾದ ಅಧಿಕಾರವನ್ನು ಚಲಾಯಿಸಿ ಎದುರು ಕಾರಣವಾದ ಭವಿಷ್ಯಕ್ಕೆ ರಿಂದ ತಕ್ಷಣದಿಂದ 16/9/2026 ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಸರಹದ್ದಿಗೆ ಗಡಿಪಾರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ, ಈಗ ಆದೇಶ ಹೊರಗೆ ಬಿದ್ದಿದೆ, 10 ತಿಂಗಳ ಕಾಲ ಗಡಿಪಾರು. ಈ ಗಡಿಪಾರು ಆದ ಬೆನ್ನಲ್ಲೇ ಎಸ್ಕೇಪ್ ಆಗಿರೋದು ಯಾಕೆ? ಈ ಬುರುಡೆ ಕ್ಯಾಪ್ಟನ್ ಅದರ ಜೊತೆಯಲ್ಲಿ ಪೊಲೀಸರು ಯಾಕೆ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಈಗ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ದಿನೇಶ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ತಿಮ್ಮರೋಡಿಗಾಗಿ ಈಗ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಮೈಕ್ ಬಳಸಿ ಸದ್ಯಕ್ಕೆ ಪೊಲೀಸರು ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ನೋಟಿಸ್ ಕೊಡೋದಕ್ಕೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ತಿಮ್ಮರೋಡಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಮಂಗಳೂರಿನಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರ ಆಗಿರುವಂತಹ ಆದೇಶವನ್ನ ಮೈಕ್ ಮೂಲಕ ಧ್ವನಿವರ್ಧಕಗಳನ್ನ ಬಳಸಿ ಪ್ರಚಾರ ಮಾಡಲಾಗಿದೆ. ಮುಂದಿನ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ, ಈ ಬುರುಡೆ ಗ್ಯಾಂಗ್ನ ಕ್ಯಾಪ್ಟನ್ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮಂಗಳೂರಿನಿಂದ ಮಾನ್ವಿಗೆ ತಿಮ್ಮರೋಡಿ ಗಡಿಪಾರು ಆದೇಶವನ್ನ ನೀಡಲಾಗಿದೆ. ರಾಯಚೂರಿನ ಮಾನ್ವಿ ತಾಲೂಕಿಗೆ 10 ತಿಂಗಳು ಗಡಿಪಾರು ಮಾಡಿರೋದು. ಗಡಿಪಾರು ಆದೇಶದ ಬೆನ್ನಲ್ಲೇ ಈಗ ತಿಮ್ಮರೋಡಿ ಎಸ್ಕೇಪ್, ತಿಮ್ಮರೋಡಿ ತಲೆ ಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ತಿಮ್ಮರೋಡಿ ಶೋಧಕ್ಕೆ ಅಖಾಡಕ್ಕಿಳಿದಿದ್ದಾರೆ ಪೊಲೀಸರು. ಮೈಕ್ ಮೂಲಕ ಪ್ರಕಟಣೆಯನ್ನ ಹೊರಡಿಸ್ತಾ ಇದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. ಧ್ವನಿವರ್ಧಕವನ್ನ ಬಳಸಿ ಪೊಲೀಸರಿಂದ ಗಡಿಪಾರು ಪ್ರಚಾರವನ್ನ ಮಾಡಲಾಗ್ತಾ ಇದೆ. ನೋಟಿಸ್ ನೀಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದಂತಹ ಕಾರಣ ಸಾರ್ವಜನಿಕ ಪ್ರಚಾರವನ್ನ ಈಗ ಮಾಡಲಾಗ್ತಾ ಇದೆ. ಆ ವಿಡಿಯೋ ಗಮನಿಸಿ. ಪೊಲೀಸರು ಅನೌನ್ಸ್ ಮಾಡ್ತಾ ಇರುವಂತಹ ವಿಡಿಯೋ ಇದೆ. ಉಪವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಅವರು ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 55 ಅಡಿಯಲ್ಲಿ ಸ್ವತಂತ್ರವಾದ ಅಧಿಕಾರವನ್ನು ಚಲಾಯಿಸಿ ಎದುರುಗಾರನಾದ ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪ್ರಾಯ 58 ವರ್ಷ, ತಂದೆ ವಿಠಲ್ ಶೆಟ್ಟಿ ತಿಮ್ಮರೋಡಿ ಮನೆ ಉಜಿರೆ ಗ್ರಾಮ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಸಹಾಯಕ ಆಯುಕ್ತರು ಹಾಗೂ ದಂಡಾಧಿಕಾರಿ ಅಡಿಯಲ್ಲಿ ಪ್ರದರ್ಶನವಾದ ಅಧಿಕಾರವನ್ನು ಚಲಾಯಿಸಿ ಎದುರು ಕಾರಣವಾದ ಭವಿಷ್ಯಕ್ಕೆ ರಿಂದ ತಕ್ಷಣದಿಂದ 16/9/2026 ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಸರಹದ್ದಿಗೆ ಗಡಿಪಾರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ, ಈಗ ಆದೇಶ ಹೊರಗೆ ಬಿದ್ದಿದೆ, 10 ತಿಂಗಳ ಕಾಲ ಗಡಿಪಾರು. ಈ ಗಡಿಪಾರು ಆದ ಬೆನ್ನಲ್ಲೇ ಎಸ್ಕೇಪ್ ಆಗಿರೋದು ಯಾಕೆ? ಈ ಬುರುಡೆ ಕ್ಯಾಪ್ಟನ್ ಅದರ ಜೊತೆಯಲ್ಲಿ ಪೊಲೀಸರು ಯಾಕೆ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಈಗ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ದಿನೇಶ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ತಿಮ್ಮರೋಡಿಗಾಗಿ ಈಗ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಮೈಕ್ ಬಳಸಿ ಸದ್ಯಕ್ಕೆ ಪೊಲೀಸರು ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ನೋಟಿಸ್ ಕೊಡೋದಕ್ಕೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ತಿಮ್ಮರೋಡಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಮಂಗಳೂರಿನಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರ ಆಗಿರುವಂತಹ ಆದೇಶವನ್ನ ಮೈಕ್ ಮೂಲಕ ಧ್ವನಿವರ್ಧಕಗಳನ್ನ ಬಳಸಿ ಪ್ರಚಾರ ಮಾಡಲಾಗಿದೆ.